ಇವತ್ತಿನ ಹೋರಾಟ ಇದು ಕಾರ್ಮಿಕರ ಹೋರಾಟ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಿವತ್ತು ಕರೋನಾ ಶಾಸನಗಳು ತಗೊಂಬರ್ತಾ ಇದ್ದಾರೆ, ಇದು ಕಾರ್ಮಿಕರವರ ಮರಣ ಶಾಸನ ಆಗಿದೆ. ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲೇ ಈ ದೇಶದ ಕಾರ್ಮಿಕರು ಮಿನಿಮಮ್ ವೇಜು, ಫೇರ್ ವೇಜು, ಲಿವಿಂಗ್ ವೇಜ್ ಲೆವೆಲ್ಗೆ ಈ ಸರ್ಕಾರಗಳು ನೀತಿಗಳನ್ನು ರೂಪಿಸಬೇಕು ಅಂತೇಳಿ ತಂದಂಥ ಒಂದು ಕಾನೂನನ್ನು ಇವತ್ತು ಉಲ್ಲಂಘನೆ ಮಾಡಿ ಇವತ್ತು ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ದೇಶಾದ್ಯಂತ ಫ್ಲೋರ್ ಲೆವೆಲ್ ಏನು ಮಿನಿಮಮ್ ವೇಜಸ್ ಇದೆ ಅದನ್ನು ಇವತ್ತು 178 ರೂಪಾಯಿಗೆ ತಗೊಂಬರ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ಕರ್ನಾಟಕದಲ್ಲಿ 21,000ಕ್ಕೂ ಹೆಚ್ಚು ಮಿನಿಮಮ್ ವೇಜಸ್ ಇದ್ರೂ ಸಹ ಜೀವನ ಮಾಡೋದು ಕಷ್ಟ ಇದೆ, ಬಾಡಿಗೆ ಕಟ್ಟೋಕೆ ಕಷ್ಟ ಇದೆ, ವಿದ್ಯಾಭ್ಯಾಸ ಮಾಡೋಕೆ ಕಷ್ಟ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ದೇಶಾದ್ಯಂತ ಇವತ್ತು ಕೇಂದ್ರ ಸರ್ಕಾರ ಒಂದೇ ನಿಯಮದ ಅಡಿಯಲ್ಲಿ ಎಲ್ಲಾ ಸರ್ಕಾರಗಳು ಎಲ್ಲಾ ರಾಜ್ಯಗಳು 178 ರೂಪಾಯಿ ಮಿನಿಮಮ್ ವೇಜಸ್ ಕೊಟ್ಟರೆ ಸಾಕು ಅನ್ನೋ ಲೆವೆಲ್ಗೆ ಇಂಥ ಒಂದು ಕರಾಳ ರೀತಿಯಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಈ 178 ರೂಪಾಯಿ ಮಿನಿಮಮ್ ವೇಜಸ್ ತಗೊಂಡು ಯಾರು ಸಹ ಜೀವನ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಸರ್ಕಾರಗಳು ಬಂಡವಾಳಶಾಹಿ ಪರವಾಗಿ ನಿಂತು ಈ ಕಾರ್ಮಿಕರನ್ನ ಒಂದು ರೀತಿ ದೇಶದ ಕಾರ್ಮಿಕರನ್ನ ಗುಲಾಮಗಿರಿ ತಳ್ತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ಅಲ್ಲಿ ದೇಶದಲ್ಲಿ 40 ಕೋಟಿಗೂ ಕಾರ್ಮಿಕರು ಇದ್ರೂ ಸಹ ಇರ್ತಕ್ಕಂಥ 15-20% ಜನ ಮಾತ್ರ ಸಂಘಟಿತ ಕಾರ್ಮಿಕರು. ಮ್ಯಾಕ್ಸಿಮಮ್ 85% ಜನ ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಸಹ ಈ ದೇಶದಲ್ಲಿ ಯಾವುದೇ ಉದ್ಯೋಗ ಭದ್ರತೆ ಇಲ್ಲದೆ, ಯಾವುದೇ ಉದ್ಯೋಗ ಖಾತ್ರಿ ಇಲ್ಲದೆ ಇವತ್ತು ಈ ತರ ಒಂದು ಮನಸ್ಸು ತಂದಿರೋ ದೇಶದಿಂದ ಈ ಕಾನೂನುಗಳು, ಈ ಸಂಹಿತೆಗಳು ವಾಪಸ್ ಆಗಲೇಬೇಕು. ಇವತ್ತು ನಾವು ಒಂದು ದಿನ ವೇತನ ಕಳ್ಕೊಂಡು ಈ ಹೋರಾಟ ಆರಂಭ ಮಾಡಿದೀವಿ. ಮುಂದಿನದಲ್ಲಿ ಎಷ್ಟೇ ದಿನ ವೇತನ ಕಳ್ಕೊಂಡ್ರೂ ಪರವಾಗಿಲ್ಲ, ಈ ಮರಣ ಶಾಸನಗಳು ವಾಪಸ್ ಆಗೋವರೆಗೂ ನಾವು ಕೈಗಾರಿಕೆಗಳಲ್ಲಿ ನಮ್ಮ ಕೆಲಸ ನಿಲ್ಲಿಸಿ ನಮ್ಮ ಹೋರಾಟನ ನಾವು ಬೀದಿ ನಿಂತು ಹೋರಾಟ ಮಾಡ್ತೀವಿ. ಇದು ಒಂದು ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಗಂಟೆ. ಇದು ಇವತ್ತು ನೆಲಮಂಗಲ ಪ್ರದೇಶದಲ್ಲಿ ಜೆಸಿಟಿ ವತಿಯಿಂದ ಸಿಐಟಿಯು ಆಗಿರ್ಬೋದು, ಎಐಟಿಯು ಅಷ್ಟೇ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಕೆಎಫ್ ಸಮೇತ ಎಲ್ಲ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಾರೆ. ಈ ರಾಜ್ಯದ ಒಂದು ಕಾರ್ಮಿಕರ ಒಂದು ಅಭಿವೃದ್ಧಿಗೋಸ್ಕರ, ಅವರ ಒಂದು ಹೋರಾಟಕ್ಕೋಸ್ಕರ ಎಂತ ಒಂದು ಪರಿಸ್ಥಿತಿ ಬಂದು ಆ ಹೋರಾಟ ಧುಮುಕ್ತೀವಿ ಅಂತೇಳಿ ಈ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದರ ಪರವಾಗಿ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಕಟಿಬದ್ಧವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೈತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಸೇರಿ ಇದು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟ ನಾವು ದೊಡ್ಡ ಮಟ್ಟದಲ್ಲಿ ಮುಂದೆ ದಿನ ಕೊಂಡೊಯ್ತೀವಿ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ, ಕೆಲಸಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಗಂಗಬೇರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಉಪಾಧ್ಯಕ್ಷರು. ಇವತ್ತು ದೇಶಾದ್ಯಂತ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿ ಸಮಿತಿಯಲ್ಲಿ ಇವತ್ತು ಹೋರಾಟ ಕರೆ ಕೊಟ್ಟಿದ್ವಿ. ದೇಶಾದ್ಯಂತ ಸುಮಾರು ಒಂದು 35 ಕೋಟಿ ಕಾರ್ಮಿಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದು ಪೂರ್ವಭಾವಿಯಾಗಿ ಸುಮಾರು ಒಂದು 15 ದಿನಗಳಿಂದ ಎಲ್ಲರೂ ಕೂಡ, ಎಲ್ಲ ನಾಗರಿಕರು ಕೂಡ ನಾವು ಮನವಿ ಮಾಡಿದ್ವಿ, ಎಲ್ಲರಿಗೂ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅಂತ ಹೇಳಿ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದ ನಮ್ಮನ್ನು ಆಳ್ತಕ್ಕಂಥ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಯಾವಾಗ 2014ಕ್ಕೆ ನಮಗೆ ಸರ್ಕಾರ ಅಧಿಕಾರಕ್ಕೆ ಬಂದು 10 ದಿವಸದಲ್ಲೇ ಈ ಕಾರ್ಮಿಕ ಮಸೂದೆಗಳನ್ನ ಬದಲಾವಣೆ ಮಾಡಬೇಕಂತ ಹೊರಟಿತ್ತು. ಅವತ್ತಿಂದ ಮಾಡಿದಂಥದ್ದು 2019ಕ್ಕೆ ವೇತನ ಸಮಿತಿ ಅಂತ ಹೇಳಿ, ಮತ್ತೆ 20ರಲ್ಲಿ ಒಂದು 3 ಸಮಿತಿಗಳು ತಂತು. ಸ್ವತಂತ್ರ ಪೂರ್ವವಾಗಿ ಬಂದಿರತಕ್ಕಂಥ ಕಾರ್ಮಿಕ ಕಾನೂನುಗಳು ಏನು ಕಾರ್ಮಿಕರ ಶೋಷಣೆಯ ವಿರುದ್ಧವಾಗಿ ಸಾಕಷ್ಟು ಕಾರ್ಮಿಕರ ಕಾನೂನು ಬರ್ಬೇಕಂತ ಹೇಳಿ ಹೋರಾಟ ಮಾಡಿ ಹುತಾತ್ಮವಾಗಿರ್ತಕ್ಕಂಥ ಕಾನೂನುಗಳನ್ನ ಈ ಬಿಜೆಪಿ ಸರ್ಕಾರ 29 ಕಾನೂನುಗಳನ್ನ 4 ಸಮಿತಿಗಳಾಗಿ ಬದಲಾವಣೆ ಮಾಡಿದೆ. ಇವತ್ತು 4 ಸಮಿತಿಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಏನು ಇವತ್ತು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ, ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಏನು ಇವತ್ತು ಇನ್ವೆಸ್ಟ್ಮೆಂಟರ್ಸ್ ಇದ್ದಾರೆ, ಅವರ ಸಂಪೂರ್ಣವಾಗಿ ಕಾರ್ಮಿಕರು ಜೀತವಾಗಿ ಕೆಲಸ ಮಾಡಬೇಕಾಗ್ತದೆ. ಯಾವುದೇ ರಕ್ಷಣೆ ಇರೋದಿಲ್ಲ, ಯಾವುದೇ ಒಂದು ವೇತನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನು ನಮ್ದು ಇನ್ಸ್ಟ್ರೂಮೆಂಟ್ಸ್ ಇದೆ, ಸಾಮೂಹಿಕ ಚೌಕಾಸಿ ಅದು ಇರೋದಿಲ್ಲ. ಆಮೇಲೆ ಮುಂತಾದ ಕಾರ್ಮಿಕರು ಪೂರ್ತಿಯಾಗಿರ್ತಕ್ಕಂಥ ಒಂದು ಜೀತ ಅಂದ್ರೆ ಗುಲಾಮಗಿರಿ ಪದ್ಧತಿಗೆ ಮತ್ತೆ ಯೂನಿಯನ್ ಮುಕ್ತವಾಗಿರ್ತಕ್ಕಂಥ ಒಂದು ಕಾರ್ಪೊರೇಟ್ಗೆ ಬೆಂಬಲವಾಗಿರ್ತಕ್ಕಂಥ ಸಮಿತಿಗಳಾಗಿ ಬದಲಾವಣೆ ಮಾಡಿದ್ದಾರೆ. ಇವತ್ತು ಅದು ಏಪ್ರಿಲ್ 1ಕ್ಕೆ ಜಾರಿ ಆಗ್ತಾ ಇದೆ. ಆ ಒಂದು ಏನು ಸಮಿತಿಗಳಿದ್ದಾವೆ, 4 ಕರಾಳ ಸಮಿತಿಗಳಿದ್ದಾವೆ, ಅದು ವಾಪಸ್ ಆಗಬೇಕು ಅಂತೇಳಿ ಇವತ್ತು ಬೀದಿಗಿಳಿದು ನೆಲಮಂಗಲ ಪ್ರದೇಶದಲ್ಲಿ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಸಿಐಟಿಯು ಮತ್ತೆ KIEF ಮತ್ತೆ AITUC ಈ 3 ಸಂಘಟನೆಯವರು ನಾವು ಸೇರಿ ಇವತ್ತು ಬೀದಿಗಿಳಿದಿವಿ. ನಮಗೆ ಪ್ರಮುಖವಾಗಿ ನೆಲಮಂಗಲದಲ್ಲಿ ಕನ್ನಡ ಪರ ರಕ್ಷಣಾ ವೇದಿಕೆ ಆಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ತಕ್ಕಂಥ ಪ್ರವೀಣ್ ಶೆಟ್ಟರ್ ಬಣ ಆಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಗೌಡ್ರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಹಾಗೇನೆ ಶಿವರಾಮೇಗೌಡರು ಬಣದವರು ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ವರ್ತಕ ಬಂಧುಗಳು
ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು, ಜವಳಿ ವ್ಯಾಪಾರಸ್ಥರು ಕೂಡ ಅವರಿಗೆ ನಾವು ಬೆಂಬಲ ಕೊಟ್ಟಿದ್ದಾರೆ. ಬಟ್ ಭಾಗಶಃ ಬಂದ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಇವತ್ತು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು, ಏನು ಕರಾಳ ಮಸೂದೆಯನ್ನು ಜಾರಿ ಮಾಡಿದ್ರ ಇದು ಸಂಪೂರ್ಣವಾಗಿ ವಾಪಸ್ ಆಗಬೇಕು. ಇದು ಪ್ರಾರಂಭ ಅಂತ ಹೇಳಿ ಇವತ್ತು ಒಂದು ದಿನದ ವೇತನ ಕಳ್ಕೊಂಡು ಇಡೀ ದೇಶಾದ್ಯಂತ ಸುಮಾರು 35 ಕೋಟಿ ಜನ, ಇವತ್ತು 35 ಕೋಟಿ ಜನ ಕೂಡ ಈ ಕೇಂದ್ರ ಸರ್ಕಾರ ಓಟ್ ಹಾಕಿದೀವಿ. ಆದ್ರೆ ಓಟ್ ಹಾಕಿಸ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಕಾರ್ಮಿಕರ ಜೀವನ ನಾಶ ಮಾಡಬೇಕು ಅಂತ ಹೇಳಿ ಒಂದು ಕರಾಳ ಮಸೂದೆಯನ್ನು ಜಾರಿ ಮಾಡಿದರೆ ಅದು ವಾಪಸ್ ಆಗಬೇಕಂತೇಳಿ ಇವತ್ತು ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಈ ಒಂದು ಹಂತಕ್ಕೆ ಬಂದಿದೆ ಸರ್. ಆದ್ರೆ ಇವತ್ತಿನ ಪರಿಸ್ಥಿತಿ ಆ ರೀತಿ ಇಲ್ಲ. ನೀವೆಷ್ಟೇ ಒಂದು ವಾರದ ಪ್ರಚಾರ ಮಾಡಿದ್ರು ಕೂಡ ಸರಿಯಾಗಿ ಸೂಕ್ತವಾಗಿ ಸಾರ್ವಜನಿಕ ಸ್ಪಂದನೆ ಸಿಗ್ತಾ ಇಲ್ಲ. ಇಲ್ಲ ಸರ್, ನಮ್ಮ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಬಂದ್ ಹಾಕಬೇಕು ಅಂತ ಹೇಳಿ ಯಾವುದೇ ಒಂದು ಬಲವಂತವಾಗಿ ಯಾವುದೇ ನಾವು ಬಲವಂತವಾಗಿ ಇದು ಮಾಡಿಲ್ಲ. ನಾವು ನಮ್ಮ ಕಾರ್ಮಿಕರು ಏನಿವತ್ತು ದೇಶಾದ್ಯಂತ ಸುಮಾರು ದುಡಿಯುವ ವರ್ಗ ದಿನದ 24 ಗಂಟೆಗಳ ಕಾಲ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಾಗ ಮಾತ್ರನೇ ದೇಶದ ಅಭಿವೃದ್ಧಿ ಆಗ್ತಕ್ಕಂಥದ್ದು, ದೇಶದ ರೆವಿನ್ಯೂ ಹೆಚ್ಚತಕ್ಕಂಥದ್ದು. ಅಂತ ಕಾರ್ಮಿಕರು ಇವತ್ತು ರೈತರು ಒಟ್ಟುಗೂಡಿ ಹೋರಾಟ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ. ಸಾಕಷ್ಟು ಜನ ಮನವಿಗೆ ಸ್ಪಂದಿಸಿದ್ದಾರೆ, ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದು ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ಸರ್. ಏನು ನಮ್ಮನ್ನು ಆಳ್ತಾ ಇರುವಂತಹ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳಗಾರರ ಪರವಾಗಿ ಕಾರ್ಮಿಕ ಕಾನೂನುಗಳನ್ನು ಬದಲಾಯಿಸಿ ಕೇವಲ ಅದನ್ನು ಸಂಹಿತೆಗಳನ್ನಾಗಿಸಿ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಗುಲಾಮಗಿರಿಯತ್ತ ಇಡೀ ದೇಶದ ದುಡಿಯುವ ವರ್ಗನ ತಳ್ಳೋದಕ್ಕೆ ಅಂತ ಹೇಳಿ ಹೊರಡ್ತಾ ಇದೆ. ಈ ಕರಾಳ ಕಾಯ್ದೆಗಳು ಒಪ್ಪೋದಿಲ್ಲ, ಇದನ್ನ ನಾವು ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಹಾಗೂ ಏನು ದೇಶದ ಬೆನ್ನೆಲುಬಾಗಿರುವಂತಹ ರೈತರಿದ್ದಾರೋ ರೈತರ ವಿರುದ್ಧವಾಗಿರುವಂತಹ ಕರಾಳ ಭೂ ಸ್ವಾಧೀನ ಕಾಯ್ದೆಗಳನ್ನ ತಂದಿದ್ದಾರೆ. ಈ ಕಾಯ್ದೆಗಳ ಅಡಿಯಲ್ಲಿ ರೈತ ವಿರೋಧಿಯಾದಂತಹ ಬೀಜ ಮಸೂದೆ, ರೈತ ವಿರೋಧಿಯಾದಂತಹ ವಿದ್ಯುತ್ ಮಸೂದೆನ ತಂದ್ಬಿಟ್ಟು ಈ ಭೂ ಸ್ವಾಧೀನ ಕಾಯ್ದೆ ಮುಖಾಂತರ ರೈತರ ಫಲವತ್ತಾದಂತಹ ಕೃಷಿ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಂಡು ಕಾರ್ಪೊರೇಟ್ ಬಂಡವಾಳಗಾರರಿಗೆ ಅನುವು ಮಾಡಿಕೊಡ್ತಾ ಇರುವಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರ ನಡೀತಾ ಇದೆ. ಇಡೀ ದುಡಿಯೋ ವರ್ಗನ ಗುಲಾಮಗಿರಿಯತ್ತ ತಳ್ಳುವಂತಹ ಕೇಂದ್ರದ ನೀತಿಗಳು ಏನಿದೆಯೋ ಇದರ ವಿರುದ್ಧ ಶತಮಾನಗಳಿಂದ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿ ಪಡ್ಕೊಂಡಿರುವಂತಹ ಕಾರ್ಮಿಕ ಕಾನೂನುಗಳು, ರೈತ ಕಾನೂನುಗಳು ಏನಿದೆಯೋ ಇದನ್ನ ನೆಲಸಮ ಮಾಡಿ ಇವತ್ತು ಇಡೀ ದುಡಿಯುವ ವರ್ಗದ ಮೇಲೆ ಗದಾಪ್ರಹಾರ ಮಾಡುವಂತ ರೀತಿಯಲ್ಲಿ ಇವತ್ತಿನ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೀರ್ಮಾನಗಳು ಮಾಡಿ ಜನವಿರೋಧಿ ನೀತಿಗಳನ್ನ ಜಾರಿ ಮಾಡೋದಕ್ಕೆ ಹೊರಟಿದೆ. ಇದರ ವಿರುದ್ಧ ಇವತ್ತು ದೇಶವ್ಯಾಪಿ ದುಡಿಯುವ ವರ್ಗದ ಹೋರಾಟ ನಡೀತಾ ಇದೆ. ಇದೊಂದು ಆರಂಭ ಅಷ್ಟೇನೆ. ಈಗ ನಮ್ಮ ಆಳ್ತಾ ಇರುವಂತಹ ಸರ್ಕಾರಕ್ಕೆ ದುಡಿಯುವ ವರ್ಗದ ಇದೊಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇದು ಪ್ರಾರಂಭ ಅಷ್ಟೇ. ಈ ಮಸೂದೆಗಳನ್ನ, ಈ ಕಾರ್ಮಿಕ ವಿರೋಧಿ ಮಸೂದೆಗಳನ್ನ ಇವರು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡದಾದಂತಹ ಉಗ್ರ ಪ್ರತಿಭಟನೆಗಳು ನಡೀತಾ ಇರುತ್ತೆ. ಇವತ್ತು ನಾವೆಲ್ಲರೂ ಒಂದು ದಿನದ ವೇತನ ಕಳ್ಕೊಂಡು ನಾವು ಬಂದಿದ್ದೀವಿ, ಹೋರಾಟನ ಮಾಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟಗಳು ನಡೆಯುತ್ತೆ. ಇತಿಹಾಸ ಸಾಕ್ಷಿ ಇದೆ. ರೈತರು, ಕಾರ್ಮಿಕರು ಅವರ ಅಭಿವೃದ್ಧಿ ಆಗದೆ, ಜನಸಾಮಾನ್ಯರ ಅಭಿವೃದ್ಧಿ ಆಗದೆ ಯಾವುದೇ ದೇಶದ ಪ್ರಗತಿನ ಸಾಧಿಸಿಲ್ಲ. ರೈತ ಕಾರ್ಮಿಕರ ವಿರುದ್ಧ ಹೋಗಿರುವಂತಹ ಯಾವುದೇ ಸರ್ಕಾರಗಳು ಇವತ್ತು ಇತಿಹಾಸದಲ್ಲಿ ಉಳಿದಿಲ್ಲ. ಈ ಇರುವಂತಹ ಸರ್ಕಾರಕ್ಕೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಜನವಿರೋಧಿ ನೀತಿಗಳನ್ನ ನೀವು ಜಾರಿ ಮಾಡೋದಕ್ಕೆ ಅಂತ ಹೇಳಿ ಹೊರಟ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಉಳಿಗಾಲ ಇಲ್ಲ ಅನ್ನೋ ಒಂದು ಎಚ್ಚರಿಕೆನ ಇಡೀ ದುಡಿಯೋದ ವರ್ಗದ ಪರವಾಗಿ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಕಾಮ್ರೇಡ್ಸ್ ಅಂಜುಮ್ ಖಾನ್ ಅಂತ ಹೇಳಿ ಸಿಐಟಿ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಜೆಸಿಟಿ ನಲ್ಮಾ ತಾಲೂಕು ಸಮಿತಿ ಪ್ರಧಾನ ಕಾರ್ಯದರ್ಶಿ. ದೇಶದ ಬೆನ್ನೆಲುಬು ಎಂದು ಏನು ಕಾರ್ಮಿಕರು ಮತ್ತು ರೈತರು ಏನು ಈ ಹೊಸ 4 ಕಾಯ್ದೆಗಳನ್ನ ತಂದ್ಬಿಟ್ಟು ಈ ಕಾರ್ಮಿಕ ವರ್ಗನ ಅಂದ್ರೆ ಗುಲಾಮಗಿರಿಗೆ ತಳ್ತಾ ಇದೆ. ಮತ್ತೆ ರೈತರ ಪರವಾಗಿ ಇವ್ರು ಕೆಲಸ ಮಾಡ್ತಿಲ್ಲ. ಅಂದ್ರೆ ಭೂ ಸ್ವಾಧೀನ ಕಾಯ್ದೆ ಇರ್ಬೋದು, ವಿದ್ಯುತ್ ಏನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ. ಆಮೇಲೆ ಈ ಹೋರಾಟದ ವಿರುದ್ಧ ಮೈನ್ ಏನಂದ್ರೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡೋದು ಎಷ್ಟು ಸುರಕ್ಷತೆ. ಸಪೋಸ್ ಎಲ್ಲರ ಮನೆಯಲ್ಲೂ ಇವತ್ತು ಮಹಿಳಾ ಕಾರ್ಮಿಕರು ಇರ್ತಾರೆ, ಅವ್ರು ಹೋಗಿ ರಾತ್ರಿನಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದು ಎಷ್ಟು ಸುರಕ್ಷತೆ. ಆಮೇಲೆ ವಿದ್ಯಾರ್ಥಿ ಯೋಜನೆಗಳಲ್ಲಿ ಅವರು ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ, MSc, ಬಿ ಫಾರ್ಮಸಿ, BSc ಈ ತರ ಡಿಗ್ರಿಗಳು ಮಾಡಿಬಿಟ್ಟು ಅವರು ಉದ್ಯೋಗ ಭದ್ರತೆ ಇಲ್ಲ ಅವ್ರಿಗೆ. ಅವ್ರು ಇವತ್ತು ಉದ್ಯೋಗ ಭದ್ರತೆ ಇಲ್ಲ ಅಂದ್ರೆ ಅವ್ರಿಗೆ ಜೀವನ ಯಾವ ತರ ಇರ್ತದೆ ಅಂದ್ರೆ 2 ವರ್ಷ ಈ ಕಂಪ್ನಿ, ಇನ್ನೊಂದು 2 ವರ್ಷ ಈ ಕಂಪ್ನಿ, ಅಂದ್ರೆ 40 ವರ್ಷ 45 ವರ್ಷದವರೆಗೂ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಅದಾದ್ಮೇಲೆ ಫಿಸಿಕಲಿ ಫಿಟ್ ಇಲ್ಲ, ನೀವು ಕೆಲ್ಸಕ್ಕೆ ಎಲಿಜಿಬಲ್ ಇಲ್ಲ, ಈ ತರ ಶೋಷಣೆಗಳು ಶುರುವಾಗುತ್ತೆ. ಆಮೇಲೆ ಏನು ಈ ಪೂರ್ವಭಾವಿ ನಾವು 1947 ಸಂವಿಧಾನದಲ್ಲಿ ಏನು ಈ ಹಕ್ಕುಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್
ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಪಡ್ಕೊಂಡು ಬಂದಿದ್ರು, ಅವ್ರು ನಮಗೆ ಕೊಟ್ಟಿದ್ರು, ಅವನ್ನೆಲ್ಲ ಈ ಬಿಜೆಪಿ ಕೇಂದ್ರ ಸರ್ಕಾರ ಹಾಗೂ ಅದಕ್ಕೆ ಈ ರಾಜ್ಯ ಸರ್ಕಾರಗಳು ಬೆಂಬಲ ಕೊಡ್ತಿದ್ದೇವೆ. ಇದು ಸಂಪೂರ್ಣವಾಗಿ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಮಹಿಳಾ ವಿರೋಧಿ, ವಿದ್ಯಾರ್ಥಿ ಮಿತ್ರ ವಿರೋಧಿ, ಜನಪರ ವಿರೋಧಿ ಈ ಸರ್ಕಾರಗಳು ಈ ತರ. ಈಗ ನೀವು ಏನು ಕೇಳಿದ್ರ, ಜನಸಾಮಾನ್ಯರು ಬಹುಪಾಲು ಜನ ನೆಲಮಂಗಲ ಭಾಗದಲ್ಲಿ ಪ್ರಜ್ಞಾವಂತ ಜನರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಕೆಲವೊಬ್ರು ಯಾರೋ ನೀವು ಹೇಳ್ದಂಗೆ ನಾವು ಕಾರ್ಮಿಕರು ನ್ಯಾಯಯುತವಾಗಿ ಹಾಗೂ ನಾವು ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ತಿಳಿಸಿದ್ದೀವಿ. ಯಾಕೆಂದ್ರೆ ನಿಮಗೂ ಗೊತ್ತಿರ್ಬೋದು, ನಾವು ಒಂದು ದಿನದ ವೇತನ ಇವತ್ತು ಕಟ್ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಈಗ ನಿಮ್ಗೆ ಗೊತ್ತಿರಬೇಕು, ಬಹುತೇಕ ಕೆಲವೊಂದು ಮಾಧ್ಯಮಗಳನ್ನ ಬಿಟ್ಟರೆ ಬಹುತೇಕ ಮಾಧ್ಯಮಗಳು ಇವತ್ತು ರಾಜಕೀಯ ಪಕ್ಷಗಳಿಗೆ ಮಾರಾಟವಾಗಿವೆ. ಆದ್ರಿಂದ ಇವತ್ತು ನಮಗೆ ಈ ತರ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಈ ಹೋರಾಟ ಇಲ್ಲಿಗೆ ಪ್ರಾರಂಭ ಆಗಿದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ. ಇವತ್ತು ಪ್ರಾರಂಭ ಆಗಿದೆ. ಇದು ಪ್ರಾರಂಭದ ಸಂದೇಶ. ವಿನಯ್ ಕುಮಾರ್ ಅನ್ಬಿಟ್ಟು ರೆಸಿಫಮ್ಮ ಅಧ್ಯಕ್ಷರು ಹಾಗೂ JCTU ಕಾರ್ಯದರ್ಶಿಗಳು. ಪ್ರತಿಯೊಬ್ಬರು ಒಬ್ಬ ಮನುಷ್ಯನ ತರ ಬದುಕಬೇಕು ಅಂತ ಇದು ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್. ಅವರ ಹೆಸರನ್ನ ಒಂದೂ ನೆನಪಿಸ್ಕೊತಾ ಇಲ್ಲ ನೀವು ಯಾರು. ಎಲ್ಲ ಮಾನವೀಯತೆ ದೃಷ್ಟಿಯಿಂದ ಅವರು ಅಂಬೇಡ್ಕರ್ ಎಲ್ಲಾರ್ಗೂ ಕೊಟ್ರು. ಇದು ಪ್ರತಿಯೊಂದು ಹಕ್ಕು, ಪ್ರತಿಯೊಂದು ಕಾನೂನು ಎಲ್ಲ ಸಂವಿಧಾನಾತ್ಮಕವಾಗಿ ಎಲ್ಲ ಕೊಟ್ರು. ಆದ್ರೆ ಒಂದ್ ದಿವಸ ನೀವು ಮಾತಾಡಲ್ಲ, ಯಾರು ಇದ್ ಮಾಡಲ್ಲ. ಯಾಕೆ ಸರ್ ಇಷ್ಟು ಹೋರಾಟ ಮಾಡ್ತಿದ್ರೆ ಎಲ್ಲ ಇದ್ ಮಾಡ್ತಿದ್ರ, ಅದ್ರ ಯಾಕೆ ಸರ್ ಇದ್ ಮಾಡಲ್ಲ? ಅವ್ರ ಹೆಸರು ನೆನೆಸ್ಕೊಳ್ಳಲ್ಲ ಯಾಕೆ ಹೇಳ್ರಿ? ಅವರೇ ಮೂಲ ಆತ್ಮ, ಸಂವಿಧಾನಕ್ಕೆ ಮೂಲ ಆತ್ಮನೇ ಅವರು. ಯಾಕೆ ಸರ್ ಇದ್ ಮಾಡಲ್ಲ? ಮೂಲ ಆತ್ಮನೇ ಅವರು ಅಲ್ವಾ ಸರ್? ಹೌದು. ಈ ಪ್ರತಿಯೊಂದು ಇದಕ್ಕೂ ಮೂಲ ಆತ್ಮ ಸಂವಿಧಾನ ಅಲ್ವಾ? ಇವತ್ತು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಕಾರಣ? ಅಂಬೇಡ್ಕರ್. ಯಾಕೆ ನಮ್ಗೆ ಪ್ರತಿಯೊಬ್ಬರಿಗೂ ಒಬ್ಬ ಮನುಷ್ಯನ ತರ ಬದುಕಬೇಕು, ಮನುಷ್ಯನ ತರ ಬದುಕಬೇಕು ಅಂತ ಹೇಳ್ಬಿಟ್ಟು ಅವತ್ತು ಅವರು ಇದ್ ಮಾಡಿ ಹೋಗೋರು ಸಾ ಅಲ್ವಾ ಸಾ? ಅದಕ್ಕೋಸ್ಕರನೇ ಇದು ಸಂವಿಧಾನ ಬದ್ಧಾತ್ಮಕ ಇದು ಮಾಡ್ತಾ ಇದೀವಿ ಸರ್. ನರಸಿಂಹಮೂರ್ತಿ.